ಗಿಲ್ಲಿ ಅನ್ನುವಂಥವ್ರು ಗೆಲ್ಲಕ್ ಕಾರಣ ಅವ್ರ ಟ್ಯಾಲೆಂಟ್ ಇರ್ಬೋದು, ಆದ್ರೆ ಅವ್ರ ಹಿಂದ್ಗಡೆ ಒಂದು ಶಕ್ತಿ ಇದೆಯಲ್ಲ, ಅದು ದರ್ಶನ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಡೆವಿಲ್ ಸಿನಿಮಾ ಬಂದ ಎಷ್ಟು ಬೇಗ ನಿಮ್ನ ಗುರುತಿಸ್ತಾರೆ, ಎಷ್ಟು ಬೇಗ ಬೆಳೆಸ್ತಾರೆ. ಒಂಚೂರು ತಪ್ಪು ಮಾಡಿದ್ರೆ ಅಷ್ಟೇ ಬೇಗ ಬೆಳೆಸ್ತಾರೆ. ನಮಸ್ಕಾರ, ನಾನು ಮಿಸ್ಟರ್ ಮಧು. ಆಕ್ಚುಲಿ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಆಲ್ರೆಡಿ ಗೊತ್ತಾಗೋಯ್ತು. ಗಿಲ್ಲಿ ಅವರು ಎಲ್ಲೆಡೆ ಸಂಭ್ರಮಿಸ್ತಾ ಇದ್ದಾರೆ. ಬಟ್ ನಾವು ನಮ್ಮ ಅಡ್ವೊಕೇಟ್ ಜೊತೆ ತುಂಬಾ ವಿಚಾರಗಳನ್ನ ಮಾತಾಡಿದ್ವಿ, ಕಾನೂನು ಸಲಹೆಯನ್ನ ತಗೊಂಡಿದ್ವಿ. ಆದ್ರೆ ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ನೋಡ್ತಾರ, ಸೊ ಈ ಗಿಲ್ಲಿ ಗೆಲುವನ್ನ ಹೇಗೆ ವ್ಯಾಖ್ಯಾನಿಸ್ತಾರೆ? ಸೊ ನಮ್ಮ ಅಡ್ವೊಕೇಟ್ ಲೋಹಿತ್ ಹನುಮಾಪುರ ಅವರು ನಮ್ ಜೊತೆ ಇದ್ದಾರೆ. ಸೊ ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಿಮ್ ಜೊತೆ ತುಂಬಾ ವಿಚಾರಗಳನ್ನ ಹಂಚ್ಕೊಂಡಿದ್ವಿ, ಅಂದ್ರೆ ಕಾನೂನಿಗೆ ಸಂಬಂಧಪಟ್ಟಂತದ್ದು. ಸೊ ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಬಂದಾಗ ನೀವು ನೋಡಿರ್ತೀರಿ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ವಿನ್ನರ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ನಾನು 2012-13 ಆಗಲ್ಲ ಕಂಟಿನ್ಯೂಸ್ ಡೈಲಿ ಕುಂತ್ಕೊಂಡು ಬಿಗ್ ಬಾಸ್ ಮಾಡ್ತಿದ್ವಿ ಸರ್. ಖಂಡಿತವಾಗ್ಲು ಫಸ್ಟ್ ಸೀಸನ್, ಸೆಕೆಂಡ್ ಸೀಸನ್, ಥರ್ಡ್ ಸೀಸನ್ ಕೆಲಸದ ಒತ್ತಡದ ಮೇಲೆ ಈಗ ನಿಜವಾಗ್ಲೂ ಯಾವಾಗ ನಡೆಯುತ್ತೆ, ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಮಕ್ಕಳು ಎಲ್ಲ ನೋಡ್ತಾ ಇರ್ತಾರೆ. ನಾನು ಹೇಳುವಂಥದ್ದು, ಗಿಲ್ಲಿ ಅನ್ನುವಂಥವ್ರು ಗೆಲ್ಲಕ್ ಕಾರಣ ಅವ್ರ ಟ್ಯಾಲೆಂಟ್ ಇರ್ಬೋದು, ಆದ್ರೆ ಅವ್ರ ಹಿಂದ್ಗಡೆ ಒಂದು ಶಕ್ತಿ ಇದೆಯಲ್ಲ, ಅದು ದರ್ಶನ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ಡೆವಿಲ್ ಸಿನಿಮಾ ಬಂದ ನಂತರ ಗಿಲ್ಲಿಯ ಒಂದು ಏನು ಆ ದರ್ಶನ್ ಅವರ ಫ್ಯಾನ್ಗಳು, ಅಭಿಮಾನಿಗಳು ಇದ್ರಲ್ಲ, ಎಲ್ಲರ ಆಶೀರ್ವಾದ ಈತರ ಮೇಲೆ ಬರುತ್ತೆ. ಸೊ ಬಿಕಾಸ್ ಈ ವೈಬ್ ಇದೆಯಲ್ಲ, ನಾವು ಹೇಳಿದ್ನಲ್ಲ, ನಾನು ಫಸ್ಟ್ ಹೇಳಿದ್ನ, ನಾನು ನೋಡೇ ಇರಲ್ಲ ಆಮೇಲೆ ನೋಡ್ತೇನೆ ಅಂತ ಹೇಳಿದ್ನಲ್ಲ ಸರ್. ಯಾಕೆ ನೋಡಿದ್ವಿ ಅಂದ್ರೆ, ಸಡನ್ ಆಲ್ ಆಫ್ ಸಡನ್ ಯಾರು ಹೋಟ್ಲು ಮುಂದೆ ಹೋದ್ರು ಈ ಬೋರ್ಡು ದರ್ಶನ್ ಅವ್ರ ಬೋರ್ಡ್ ಅಂದಾಗ ಅವಾಗ ಸ್ಟಾರ್ಟೆಡ್ ಅನಲೈಸ್. ಈ ತರ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಈ ರೀತಿಯಲ್ಲಿ ಆಗಕ್ಕೆ ಸಾಧ್ಯವಿಲ್ಲ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದರ್ಶನ್ ಅವರ ಒಂದು ಕೃಪಾ ಕಟಾಕ್ಷಣ, ಅಥವಾ ಅವ್ರಿಗೆ ಮಾತಾಡಲಿಲ್ಲ ಅಂದ್ರೂ ಕೂಡ ಅವ್ರ ವೈಬು, ಆ ಪವರ್ ಇದೆಯಲ್ಲ, ಆ ಶಕ್ತಿ ಒಂದು ಇವ್ರು ನಮ್ದು ಅನ್ಕೊಂಡ್ರು ಅನ್ನೋ ಅಂತ ಎಲ್ಲೋ ಕಡೆ ಮೆಸೇಜ್ ಕೊಟ್ಟಂಗೆ ಆಯ್ತೇನೋ. ಹಾಗಾಗಿ ಗಿಲ್ಲಿ ಅಲಿಯಾಸ್ ನಟರಾಜ್ ಅವ್ರಿಗೆ ಈ ರೀತಿಯಾದ ಒಂದು ಗೆಲುವು ಮತ್ತೆ ಅಭಿಮಾನ. ಗೆಲುವು ಒಂದು ಕಾಮನ್ ಸರ್, ಬಟ್ ಅಭಿಮಾನ ಬಂತಲ್ಲ, ಇಟ್ಸ್ ಏನ್ರಿ 37 ಕೋಟಿ ವೋಟ್ಸ್ ಅಂದ್ರೆ ತಮಾಷೆನಾ ಸರ್? 37 ಕೋಟಿ ಹಿಂದಿನ ದಿನ, ಓವರ್ 55 ಕೋಟಿ ಮತ್ತೆ ತಮಾಷೆನಾ? ಓನ್ಲಿ ಬಿಕಾಸ್ ಆಫ್ ದರ್ಶನ್ ಫ್ಯಾನ್ಸ್. ಇಲ್ಲಾಂದ್ರೆ ಇವೆಲ್ಲ ಸಾಧ್ಯವಿಲ್ಲ. ಇದೆಲ್ಲ ಮ್ಯಾಜಿಕ್ ಅಂದ್ರೆ ಅಲ್ಲಿಂದಾನೇ ಸಾಧ್ಯ ಅನ್ನೋದು ಅನಲೈಸ್ ನೋಡಿ ನೀವು. ಯಾವ್ದು ಕೂಡ ಆಗ್ದಿರುವಂತದ್ದು ಆಲ್ ಆಫ್ ಸಡನ್ ಹಿಂಗ್ ಆಗ್ಬಿಡಕ್ಕೆ ಏನಲ್ಲ. ಗಿಲ್ಲಿನೂ ಕೂಡ ಐ ಡೋಂಟ್ ನೋ ಅದು ಖಂಡಿತ ಇಲ್ಲ. ಅವ್ರ ಸಪೋರ್ಟ್ ಇಲ್ಲದ್ರೆ ಸರ್ ಗೆಲ್ಲಕ್ಕೂ ಸರಿ ಆಗ್ತದೆ. ಬಿಕಾಸ್ ಇಟ್ ವಾಸ್ ವೆರಿ ಟಫ್. ಯಾಕೆಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಸರ್ ಗೆದ್ದಿರೋದು, ನನ್ನ ಒಪ್ಕೊಂತೀನಿ. ಎಲ್ರು ಟ್ಯಾಲೆಂಟೇ ಇದ್ರು, ಎಲ್ರಿಗೂ ಒಂಥರ ಟ್ಯಾಲೆಂಟೇ. ಅದು ಒಂದು ಆಟ, ಒಂದು ಎಂಟರ್ಟೈನ್ಮೆಂಟ್, ಒಂದು ಇದು ಮಾಡುವಂಥದ್ದು. ಅವ್ರಿಗೆ ಆದ ಒಂದು ಗ್ರಾಮೀಣ ಪ್ರತಿಭೆ ಸ್ಟೈಲ್ ಇದ್ರು ಕೂಡ ಆ ರೀತಿ ಎಷ್ಟೊಂದು ಜನ ಇದ್ರು. 12ನೇ ಸೀಸನ್ ಎಷ್ಟೋ ಜನ ಇದ್ರು. ಯಾಕೆ ಯಾರಿಗೂ ಕೂಡ ಈ ರೀತಿ ಅಲ್ಲ? ಮುದ್ದೂರಲ್ಲಿ ಪೂರ್ತಿ ರೋಡ್ ಬ್ಲಾಕ್, ಆ ಒಂದು ಮೆರವಣಿಗೆ. ರಜತ್ ಅವರು ಅದೇ ಮಂಡ್ಯದವರು, ಮಂಡ್ಯದವರು ಏನೋ ತುಂಬಾ ಬಲಿಷ್ಠವಾಗಿರುವಂತವ್ರು, ಸೌಕರ್ಯರು, ಶ್ರೀಮಂತರು, ಯಾರಿಗೂ ಸಿಕ್ಲಿಲ್ಲ. ಇಡೀ 12 ಸೀಸನ್ ಯಾರಿಗೂ ಸಿಕ್ಕಿಲ್ಲ. ಆ ಒಂದು ಈ ಹುಡುಗಂಗೆ ಸಿಕ್ಕಿರೋದು, ಗಿಲ್ಲಿಯವ್ರಿಗೆ ಸಿಕ್ಕಿರೋದ್ರಿಂದ ಖಂಡಿತವಾಗ್ಲೂ ದರ್ಶನ್ ಇದ್ದಾರೆ ಸರ್. ಇದು ಇನ್ನೇನು ಇಲ್ಲ. ದರ್ಶನ್ ಅವ್ರ ಫ್ಯಾನ್, ದರ್ಶನ್ ಅವರ ಅಭಿಮಾನಿಗಳು ಅಷ್ಟೇ. ಅವ್ರು ಹಿಂಗಂದ್ರೆ ನೋಡಿ, ಇದು ಇದೆ, ಅದಕ್ಕೆ ಹೇಳೋದು ಸರ್. ಇಟ್ಸ್ ನಾಟ್ ಸೋ ಸಿಂಪಲ್. ನಾನು ನಿಜವಾಗ್ಲೂ ಹೇಳ್ತೀನಿ, ನಾವು ಇದನ್ನ ಈ ಗೆಲುವು ಮಾತ್ರ ಅವರಿಂದಾನೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ನೀವ್ ಹೇಳ್ತಾ ಇದ್ರಿ, ಈಗ ದರ್ಶನ್ ಅವರ ಅಭಿಮಾನಿಗಳು ಒಂದು ಸಲ ಒಬ್ಬರನ್ನ ಗೆಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಮ್ಯಾಜಿಕ್ ಇದು. ಹೆಂಗಂದ್ರೆ ಅಂದ್ರೆ ನಾವು ಅನ್ಕೊಂಡಿದ್ವಲ್ಲ, ದರ್ಶನ್ ಫ್ಯಾನ್ಸ್ ಹುಚ್ಚರು ಅಥವಾ ಇದು ಅಂತೀವಲ್ಲ, ಅಭಿಮಾನದ ಹುಚ್ಚು ಸರ್. ಆಮೇಲೆ ಅಭಿಮಾನ ಅನ್ನುವಂಥದ್ದು ಪದ ಇದೆಯಲ್ಲ, ಅದು ಬರೀ ಪದಕ್ಕೆ ಬಳಕೆ ಆಗಲ್ಲ. ನಾವು ಯಾರೋ ಒಬ್ರಿಗೆ ಅಭಿಮಾನಿಗಳು ಆಗಿರ್ತೀವಿ, ಯಾರು ಒಬ್ಬೊಬ್ರಿಗೆ ಅಭಿಮಾನಿ ಆಗಿರ್ತಾರೆ. ಬಟ್ ಇದಿದೆಯಲ್ಲ, ಈ ಒಂದು ದರ್ಶನ್ ಅವ್ರ ಅಭಿಮಾನಿಗಳು ಇದಾರಲ್ಲ, ದೇ ವಿಲ್ ಕ್ರಿಯೇಟ್ ಟ್ರಮೆಂಡಸ್ ಮ್ಯಾಜಿಕ್. ನೀವು IT ಸೆಕ್ಟರ್ಸ್ ಇಂದ ಹಿಡಿದು HR ಲೆವೆಲ್ ಇಂದ ಹಿಡಿದು ಒಂದು ಗಾರೆ ಕೆಲಸ ಮಾಡೋ ತನಕ ಅವ್ರ ಅಭಿಮಾನಿಗಳಿದ್ದಾರೆ. ಡೋಂಟ್ ಥಿಂಕ್ ದಟ್ ಇಟ್ ಇಸ್ ಓನ್ಲಿ ಆಫ್ ಯಾರೋ ಗಾರೆ ಕೆಲಸ ಮಾಡ್ತಾರೆ ಅಥವಾ ಹುಡುಗರು ಆಟದವರು ಅನ್ಕೊಂಬೇಡಿ. ನನ್ನ ಪ್ರಕಾರ ನಾನು ಐಷಾರಾಮಿ ಒಟ್ಟು ಹುಡುಗರ ಕಾಫಿ ಕುಡಿಯಕ್ಕೆ ಅಥವಾ ಮೀಟಿಂಗ್ ಎಲ್ಲ ಹೋದಾಗ ಅಲ್ಲೂ ಕೂಡ ದರ್ಶನ್ ಫ್ಯಾನ್ ನಾನು ನೋಡಿದ್ದೀನಿ. ಮಿಲಿಯನ್ ಗಟ್ಟಲೆ, ಕೋಟ್ಯಾಂತರ ರೂಪಾಯಿ ಜನ ದುಡ್ಡಿರುವಂತರು ಕೂಡ ದರ್ಶನ್ ಫ್ಯಾನ್ಸ್ ನಾನು ನೋಡಿದ್ದೀವಿ. ಸೊ ಅಭಿಮಾನ ಅನ್ನುವಂಥದ್ದು ನನಗೆ ಅದು ಒಂದು ಶಾಕ್. ಅದು ಅಂದ್ರೆ ಹೌ ಫಾರ್ ಈ ರೀತಿ ಒಬ್ಬ ವ್ಯಕ್ತಿಯನ್ನ ಈ ತರ ಒಂದು ಮೆರೆಸೋದು, ಅದು ದರ್ಶನ್ ಅಭಿಮಾನಿಗಳಿಗೆ ಒಬ್ರಿಗೆ ಸಾಧ್ಯ, ಬಿಟ್ಟು ಇನ್ ಯಾರ ಕೆಲವು ಸಾಧ್ಯವೇ ಇಲ್ಲ. ಸರಿ ನೋಡಿ, ಇಲ್ಲಿ ಟ್ಯಾಟೂನ ಈಗ ಹಾಕೊಂಡಿದ್ದಾರೆ. ಅಂದ್ರೆ ಒಬ್ಬ ನಟನ ಸೂಪರ್ ಸ್ಟಾರ್ ಒಂದು 5-10 ಸಿನಿಮಾ ಮಾಡಿ ಸೂಪರ್ ಸ್ಟಾರ್ ಆಗಿರ್ತಾರಲ್ಲ, ಅವರು ಟ್ಯಾಟೂಗಳು ಹಾಕ್ಸ್ಕೊಂಡ ರೀತಿಯಲ್ಲಿ ಅದೃಷ್ಟವಂತ. ಗಿಲ್ಲಿ ಅಲಿಯಾಸ್ ನಟರಾಜ್ ಅವರು ಅದೃಷ್ಟವಂತರು.
ಮಂಡ್ಯ ಜನದ ಪ್ರೀತಿ ಸಿಗೋದೇ ಅದು ಅದಕ್ಕೆ ಅದೃಷ್ಟ ಮಾಡಿರ್ಬೇಕು, ಪೂರ್ವ ಜನದ ಪುಣ್ಯ ಇರಬೇಕು. ಏನೋ ಒಂದು ಒಳ್ಳೇದು ಮಾಡಿದ್ರೆ ಮಾತ್ರ ಮಂಡ್ಯ ಜನದ ಪ್ರೀತಿ ಸಿಗೋದು, ಸುಮ್ನೆ ಸಿಗಲ್ಲ. ಹಾಗಾಗಿ ಈ ರೀತಿ ಅಭಿಮಾನ ಎಲ್ಲ ಸಿಗೋದು. ನೀವೇ ಹೇಳಿ ಸರ್, ಈ ತರ 12 ಸೀಸನ್ ಯಾರ್ದಾಗಿದೆ, ಏನಾಗಿದೆ? ಎಂತೆಂತ ವಿಜಯ ರಾಘವೇಂದ್ರ ಹೋದ್ರು, ಯಾರ್ಯಾರೋ ಬಂದ್ರು, ನೋ ಒನ್, ಯಾರಿಗೂ ಸಿಗ್ಲಿಲ್ಲ. ಸಿಕ್ಕಿದ್ದು ಇವ್ರಿಗೆ ಯಾಕೆ ಸಿಕ್ತು? ಓನ್ಲಿ ಬಿಕಾಸ್ ಒಂದು ಡೆವಿಲ್ ಸಿನಿಮಾ ಅಂತ ಒಂದು ಬರುತ್ತೆ. ಆ ಡೆವಿಲ್ ಸಿನಿಮಾದಲ್ಲಿ ಇವ್ರು ಅದ್ಭುತವಾಗಿ ನಟನೆ ಮಾಡ್ತಾರೆ, ಅದರಲ್ಲೂ ಕೂಡ ಇವರು ದರ್ಶನ್ ಅವ್ರ ಅಭಿಮಾನಿಯಾಗಿ ಇರ್ತಾರೆ. ಆ ರೀತಿ ಏನೋ ಒಂದು ಬರ್ತವೆ. ಅದ ನಂತರ ಇವ್ರ ಟ್ಯಾಲೆಂಟ್ ಅಲ್ಲಿ ಜನರಿಗೆ ಒಂದ್ ಸ್ವಲ್ಪ ಪರಿಚಯ ಆಗ್ತಾರೆ. ಇವರೇ ಒಂದು ಆಡ್ ಭಾಷೆ, ಇವ್ರ ಕಾಮಿಡಿ ಭಾಷೆಯಲ್ಲಿ ಪರಿಚಯ ಆಗ್ತಾರೆ. ಆಲ್ ಆಫ್ ಸಡನ್ ದರ್ಶನ್ ಫ್ಯಾನ್ಸ್ ಕೊಡಲ್ಲ, ಇವ್ರು ನಮ್ಮನ್ ಬಾರಲ್ಲ ಅನ್ನೋ ತರ ಅಷ್ಟೇ. ಇದು ಮುಗಿತಾ, ನಮ್ಮ ಪ್ರಾಡಕ್ಟ್, ನಮ್ಮ ಐಟಮ್ ಸೇಲ್ ಅಷ್ಟೇ ಇದು ಅಂತ ಮೆರ್ಸು ಅವ್ರನ್ನ ಗೆಲ್ಸಿದ್ದಾರೆ ಸರ್. ಸೊ ಐ ರಿಯಲಿ ನಾನಂತೂ ಸ್ಟನ್ ಆಗೋದೆ. ಯಾಕಂದ್ರೆ ಈ ರೀತಿಯಾದ ಗೆಲುವು ಸರ್, 4 ಜನ ಸೇರಲ್ಲ ನಿಮಗೆ. ನೀವೇನೇ ಸಾಧನೆ ಮಾಡಿ, 10 ಜನ ಸೇರಲ್ಲ ನಿಮಗೆ. ನಿಮ್ಮ ಬಗ್ಗೆ ಬಾಯ್ ಬಿಟ್ಟು ಮಾತಾಡಲ್ಲ. ಅದ್ರಲ್ಲಿ ಸಂಬಂಧಿಕರುಗಳಂತೂ ನೀವು ಒಳ್ಳೆ ಕೆಲಸ ಮಾಡಿದ್ರಂತೂ ಅವ್ರ ಗೊತ್ತಿರಂಗೆ ಇರ್ತಾರೆ. ಅಂತದ್ರಲ್ಲಿ ಯಾರೋ 100 ಜನ ಟ್ಯಾಟೋ ಹಾಕ್ಸ್ಕೊಂತಾರೆ, ಯಾರೋ ಕರ್ಕೊಂಡೋಗಿ ಕಾರಲ್ಲಿ ಹಾರ ಹಾಕ್ತಾರೆ, ಮೆರವಣಿಗೆ ಮಾಡ್ತಾರೆ, ಅಣ್ಣ ಅಂತ ಕರೀತಾರೆ, ಕಾಯ್ದು ನಿಂತ್ಕೊಂಡು ನೋಡ್ತಾರೆ ಅಂದ್ರೆ ಸುಲಭವಾದ ಪ್ರಶ್ನೆ ಅಲ್ಲ. ಅದು ಓನ್ಲಿ ಫ್ರಮ್ ದರ್ಶನ್ ಅವ್ರ ಫ್ಯಾನ್. ಸೊ ಹ್ಯಾಂಡ್ಸ್ ಆಫ್ ಸರ್, ನೋ ವರ್ಡ್ಸ್. ನೀವೇನ್ ಪ್ರಶ್ನೆ ಹೇಳಿದ್ರು ನನ್ನ ಉತ್ತರ ಅಷ್ಟೇ, ಇಟ್ಸ್ ಓನ್ಲಿ ಅಬೌಟ್ ಬೈ ದರ್ಶನ್ ಸರ್. ಅಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಆ ಶಕ್ತಿ ಇದೆ ಅಂತ ಖಂಡಿತವಾಗ್ಲೂ ಸರ್. ಇಟ್ಸ್ ಅ ಮ್ಯಾಜಿಕ್ ಸರ್. ನಾನು ಹೇಳ್ತೀನಿ, ನಾವು ಕೂಡ ರಾಜಕೀಯದಲ್ಲಿದ್ದೀವಿ, ನಿಜವಾದ ಮಾತು. ನಾವು ರಾಜಕೀಯದಲ್ಲಿ 10 ಜನ ಸೇರ್ಸಕ್ಕಾಗಲ್ಲ, 20 ಜನ ಸೇರ್ಸಕ್ಕಾಗಲ್ಲ, ಒಬ್ಬರನ್ನ ಕನ್ವಿನ್ಸ್ ಮಾಡಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಜೈಲು ಹೋಗ್ತಿದ್ದಾನೆ ಅಂದ್ರೆ ಅಷ್ಟು ಜನ ಬಂದು ನಿಂತ್ಕೊಳ್ಳುವಂಥದ್ದಾಗ್ಲಿ, ಆಮೇಲೆ ಆ ಕಟೌಟ್ಗೆ ರಿಲೀಸ್ ಆದಾಗ ಹೌಸ್ಫುಲ್ ಮಾಡೋದಾಗ್ಲಿ, ಯಾರೋ ದುಡ್ಡು ಕರೆಸ್ತಾ ಇಲ್ಲ, ಅವ್ರವರೇ. ಸೊ ಏಂತಕ್ಕೆ ಅಂದ್ರೆ ಅದು ಒಂದು ಅಭಿಮಾನ ಹುಚ್ಚು ಬಂದ್ಬಿಡುತ್ತಲ್ಲ. ಅದು ಏನ್ ಸ್ಟೈಲು ಅಂದ್ರೆ ಒಂದು ನಿಯತ್ತು, ಸ್ಯಾಕ್ರಿಫೈಸ್, ಬೈಯೋದಿರ್ಬೋದು, ಇವೆಲ್ಲರ ಒಂದು ಕೂಡಿಕರಿಸಿರುವಂಥದ್ದು ಸರ್. ನಾನು ಹೇಳ್ತಿಲ್ವಾ, ಮಲ್ಟಿ ನ್ಯಾಷನಲ್ ಕಂಪನಿಯ ಓನರ್ಗಳು ಕೂಡ ದರ್ಶನ್ ಅಭಿಮಾನಿಗಳಿದ್ದಾರೆ ಸರ್. ಬಟ್ ಜನ ತಪ್ಪು ತಿಳ್ಕೊಂಡಿರೋದೇನಂದ್ರೆ ದರ್ಶನ್ ಅಭಿಮಾನಿ ನಾನು ಆಲ್ ಆಫ್ ಸಡನ್ ದರ್ಶನ್ ಅವ್ರಿಗೆ ಇಷ್ಟೊಂದು ಹೋಗ್ತಾ ಇದೀನಿ ಅನ್ನೋದು ಕೂಡ ಬಂದ್ಬಿಡ್ತೀನಿ ನಾನು ಕಂಟಿನ್ಯೂ ಮಾಡಿದ್ರೆ. ನಾನು ನೋಡಿರೋಂಥದ್ದು, ನಾನು ಎಲ್ಲಾನು ಅನಲೈಸ್ ಮಾಡ್ತಿರೋದ್ರಿಂದ ನನಗೆ ಚಿತ್ರದುರ್ಗದಿಂದ ದರ್ಶನ್ ಅಭಿಮಾನಿಗಳು ಫೋನ್ ಮಾಡಿದ್ರು ಸರ್, ಮತ್ತೆ ಹಾಸನದಿಂದ ಮಾಡಿದ್ರು. ಏನೋ ಎಲ್ಲ ನ್ಯೂಟ್ರಲ್ ಆಗಿ ಹೇಳ್ತಿದ್ರಿ, ಇದನ್ನೇ ಕೇಳಲ್ಲ ನೀವು, ನಿಮ್ಗೇನು ಅರ್ಥ ಆಗಿಲ್ಲ ಅಂತಂದ್ರು. ಜಡ್ಜ್ ಮಾಡ್ತಾ ಇದ್ರಿ, ಇದನ್ನ ಯಾಕೆ ಹೇಳ್ತಿಲ್ವಾ ಇದ್ರ ಬಗ್ಗೆ ಅಂತ. ನಾನು ಹೌದು, ಖಂಡಿತಪ್ಪ, ಅದು ದಿಸ್ ಇಸ್ ದರ್ಶನ್ ಅವ್ರ ವೈಬೇ ಇದು. ಅವಮಾನ ಮಾಡ್ತೀನಿ, ಈಸ್ ಅ ಟ್ಯಾಲೆಂಟೆಡ್, ಬಟ್ ವೈಬ್ ಬಂದ ಅದೇ ಸರ್. ಬಟ್ ಆ ಟ್ಯಾಲೆಂಟ್ ಬೆಲೆ ಕೊಟ್ಟಿದ್ದವರು ವೈಬ್ ಸರ್, ಅದು ಇಟ್ಸ್ ಅ ವೈಬ್ ಅಷ್ಟೇ. ಎತ್ಕೊಂಡು ಹೋಗ್ಹೋಗಿ ಮೆರೆಸಾಕ್ಬಿಡ್ತಾರೆ, ಕರ್ಕೊಂಡು ಹೋಗ್ಬೇಕಾ, ಎಲ್ಲಿ ಕೂರ್ಸ್ಬೇಕಾ ಅಲ್ಲಿ ಕೂರ್ಸ್ಬಿಡ್ತಾರೆ. ಇಲ್ಲಾಂದ್ರೆ ಅಷ್ಟು ಸುಲಭವಾಗಿ ಯಾರು ಸರ್ ಸ್ವಂತ ತಂದೆ ತಾಯಿಗಳ ಟ್ಯಾಟುಗಳನ್ನೇ ಮಕ್ಳು ಹಾಕೊಳ್ಳಲ್ಲ ಇವತ್ತು. ಯಾರೊಬ್ಬ ಹುಡುಗ ಬಿಗ್ ಬಾಸ್ 45 ದಿನ ನೋಡಿ ಅವ್ನು ಮಾಡಿರುವಂತ ಟ್ಯಾಲೆಂಟ್ಗೆ ತನ್ನ ಆಗಕ್ಕೆ ಸಾಧ್ಯವಿಲ್ಲ. ಇಟ್ಸ್ ಎ ಮ್ಯಾಜಿಕಲ್ ವೈಬ್, ಅದು ಕೆಮಿಸ್ಟ್ರಿ. ನಮ್ಮವ್ರ ಕಡೆ ದರ್ಶನ್ ಕಡೆಯವರು ಅನ್ನೋದು ಮಾತ್ರ ಹೋಗಿದೆ ಸರ್. ದಯವಿಟ್ಟು ಇನ್ನ ಪ್ರಶ್ನೆ ಜಾಸ್ತಿ ಕೇಳಕ್ ಹೋಗ್ಬಿಡಿ, ಇದು ಇಷ್ಟೇ ಉತ್ತರ ನನಗೆ. ಎಷ್ಟೇ ಕ್ವಶನ್ ಕೇಳಿದ್ರು ಖಂಡಿತ. ಆಮೇಲೆ ಅದೇ ಹೇಳೋದಲ್ಲ, ಇದೆಲ್ಲ ಅದು ಪೂರ್ವಜನಂತ ಅದೃಷ್ಟ ಸರ್. ಇವೆಲ್ಲ ಜನರನ್ನ ಗೆಲ್ಲೋದೇನು ಕಷ್ಟ ಅನ್ಸುತ್ತೆ, ತುಂಬಾ ಕಷ್ಟ ಇದೆ ಸರ್. ಈಗ ಅದೇ ವಿಚಾರದಲ್ಲಿ ಈಗ ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಮಾತಾಡೋದಾದ್ರೆ, ಅವ್ರು ಒಂದ್ಸಲ ಈ ತರ ಟ್ಯಾಲೆಂಟ್ ಇರೋರ್ನ ಗುರುತಿಸಿ ಅವ್ರನ್ನ ಜೈಕಾರ ಹಾಕೋದಾಗ್ಲಿ, ಈಗ ದರ್ಶನ್ ಅವ್ರದ್ದು ಅದೇ ಗುಣನೇ. ಯೂಶಲಿ ಈ ತರ ನಮ್ಮಲ್ಲಿ ಕನ್ನಡದವ್ರು ಯಾರಾದ್ರೂ ಟ್ಯಾಲೆಂಟ್ ಇದ್ರೆ ಅವ್ರಿಗೆ ಚಾನ್ಸ್ ಕೊಡುವಂಥದ್ದು ಮೂವಿಗಳಲ್ಲಿ. ಸೊ ಈ ತರದ ಕೆಲಸನೇ ಅವರು ಮಾಡೋದು. ಓಕೆ, ಅಲ್ಲ ಖಂಡಿತವಾಗ್ಲು ಅದಕ್ಕೆ ಅಲ್ವಾ ಆ ಒಂದು ಬೆಟಾಲಿಯನ್ ಅಥವಾ ಆ ಒಂದು ಅಭಿಮಾನ ಇರುವಂತದ್ದು, ಬೆಳೆಸುವಂತದ್ದು ಮನಸ್ಸು ಎಲ್ರಿಗೂ ಇರಬೇಕು ಸರ್. ಅದರಲ್ಲಿ ಹೆಚ್ಚು ಕಮ್ಮಿ ಜಾಸ್ತಿ ಇರ್ಬೋದೇನೋ ಅವ್ರಿಗೆ. ಸೊ ಹಾಗಾಗಿ ಒಂದು ದೊಡ್ಡ ವೈಬ್, ಒಂದು ಇದು. ಆಮೇಲೆ ಅಂಬರೀಷ್ ಅವರ ಒಂದು ಏನ್ ಅಭಿಮಾನ ಐತಲ್ಲ ಸರ್, ಅಂಬರೀಷ್ ಅವರ ಅದ್ರ ಎರಡನೇ ಮುಖ ಮಾತ್ರ ಯಾರು ಬೇಕಾದ್ರೂ ಅನ್ಕೋದ, ನಾವು ಅಂಬರೀಷ್ ತರ ಆಗ್ತೀವಿ, ನಾವು ಅಂಬರೀಷ್ ತರ ಆಗ್ತೀವಿ ಅಂತ. ಬಟ್ ಆ ರೀತಿ ಅಂಬರೀಷ್ ಇದ್ದಾಗ ಹೇಗಿತ್ತು ಮಂಡ್ಯ ಆಗ, ಕಾವೇರಿ ಹೋರಾಟ ಅದು ಇದು ಅಂತ ಅವಾಗಿನ ಜನರು, ಇವತ್ತೆಲ್ಲ ಹಿರಿಯರವರೆಲ್ಲ ಸುಮಾರು 55 ವರ್ಷ 60 ವರ್ಷ